ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ನಿನ್ನೆ ಬಿಗ್ ಮಾರ್ಕೆಟಿಂದ ಇಷ್ಟು ವಸ್ತುಗಳನ್ನ ತಂದಿದ್ದೀನಿ. ಇದು ಏನು, ಎಷ್ಟು ಮತ್ತು ಆ ಬಟ್ಟೆಗಳ ರೇಟ್ ಎಷ್ಟು ಅಂತ ಇವಾಗ ತೋರಿಸ್ತೀನಿ. ನಾನು ಇಷ್ಟು ಐಟಮ್ಗಳು ತಂದಿದ್ದೀನಿ, ಇನ್ನೊಂದಷ್ಟು ಐಟಮ್ ತಂದಿದ್ದೀನಿ. ಅದು ಮೋನ್ ಮಮ್ಮಂದು, ಅಂದರೆ ಶೇವಿಂಗ್ ಕ್ರೀಮು ಮತ್ತು ಶೂದು ಪಾಲಿಶು ಆ ಥರದ್ದೆಲ್ಲ ತಂದಿದ್ದೀನಿ. ಅದೇನು ತೋರಿಸಲ್ಲ. ಇದರಲ್ಲಿ ಮೇಯ್ನ್ ಏನೇನು ತೋರಿಸ್ಬೇಕು ಅದನ್ನು ಮಾತ್ರ ತೋರಿಸ್ತೀನಿ. ಓಕೆ, ಟೈಮ್ ಬಂದು ಇವಾಗ 10:30 ಆಗಿದೆ. ಇವಾಗ ಮೇಯ್ನ್ ಏನಂದರೆ, ಒಂದು ಕೌಶಿಗೆ ಜಾಕೆಟ್ ಬೇಕಿತ್ತು. ಈ ಟೈಪ್ದು ಒಂದು ಪಿಂಕ್ ಕಲರ್ ಒಂದಿದೆ ನೋಡಿ, ಅದನ್ನು ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಂದು ಅವನದೇ, ಅದು ಆದರೆ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ. ಮತ್ತು ಈಗ ಅವನು ಹೈಟ್ ಆಗಿರೋದ್ರಿಂದ ಅದು ಚಿಕ್ಕದು ಕೂಡ ಆಗುತ್ತೆ. ನನಗೆ ಓಕೆ, ನನಗೆ ಕರೆಕ್ಟ್ ಆಗಿದೆ, ಆದರೆ ಅವನಿಗೆ ಚಿಕ್ಕದಾಗುತ್ತೆ. ಅದರಿಂದ ಹೊಸದು ತೊಗೊಳ್ಳೋಣ ಅಂತೇಳಿ ಹೋಗಿದ್ದು. ನೋಡೋಣ, ಸಿಕ್ಕಿದ್ರೆ ತೊಗೊಳ್ಳೋಣ. ಅಂದರೆ ಒಂದೇನಾದರೂ ಈ ಥರ ಜಾಕೆಟ್ ಆ ಥರದ್ದು ಬೇಕು ಅಂದರೆ ಸುಮಾರು ಅಂಗಡಿಗಳನ್ನ ಸುತ್ತಬೇಕು. ಒಂದು ಅಂಗಡಿಲಂತೂ ಸಿಗೋದೇ ಇಲ್ಲ. ಒಂದು ಅಂಗಡಿಯಲ್ಲಿ ನಾವು ಯಾವಾಗಲೂ ಬಟ್ಟೆ ತೊಗೋತಾ ಇರ್ತೀವಿ. ಆ ಅಂಗಡಿಗೆ ಹೋಗೋಣ, ಏನಾದ್ರು ಸಿಕ್ಕಿದ್ರೆ ತೊಗೊಳ್ಳೋಣ, ಇಲ್ಲಾಂದರೆ ಅಲ್ಲಿ ತೊಗೊಳ್ಳೋದು ಬೇಡ, ಡೈರೆಕ್ಟು ಬಿಗ್ ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಹೋದ್ವಿ. ಸಿಕ್ತು, ಆಮೇಲೆ ತೊಗೊಂಡ. ಇದು ಬಂದು ಬ್ಲ್ಯಾಕ್ ಕಲರ್ ಇದೆ. ನಿಮಗೆ ಕಾಣಿಸ್ತಾ ಇರೋದು ಬ್ಲ್ಯಾಕ್ ಕಲರ್ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಓಕೆ. ಒಂದೊಂದಕ್ಕೆ ಟೋಪಿ ಇರಲ್ಲ, ಒಂದೊಂದಕ್ಕೆ ಟೋಪಿ ಇರುತ್ತೆ, ಅಂದರೆ ಕ್ಯಾಪ್ ಹಿಂದೆ. ಇದಕ್ಕೆ ಕ್ಯಾಪ್ ಇದೆ. ಕ್ಯಾಪ್ ಇಲ್ಲದೆ ಇರೋದು ಕೂಡ ಚೆನ್ನಾಗಿತ್ತು. ಇವನಿಗೆ ಕ್ಯಾಪ್ ಇರೋದು ಬೇಕಂತೆ, ಅದಕ್ಕೆ ಓಕೆ ಆಯಿತು ಅಂದ್ಬಿಟ್ಟು ತಗೊಟ್ಟಿದ್ದೀನಿ. ಹಾಗೆ ಇದು ಬಂದು ಈ ಥರ ಬ್ಲ್ಯಾಕ್ ಕಲರು, ಮಧ್ಯ ಒಂದು ಏನು ಹೇಳ್ತೀವಿ, ಒಂದು ಯಾವ ಕಲರ್ ಬರುತ್ತೆ, ಇದು ಸ್ಕೈ ಬ್ಲೂ ಬರುತ್ತೆ. ಅದರಕೊಂಡೆ ಫಸ್ಟು ರೇಟ್ ಹೇಳ್ಬಿಡ್ತೀನಿ ನೋಡಿ. ಇದ್ರ ರೇಟ್ ಬಂದು 850 ಇರೋದು, ಆದರೆ ಅವ್ರು ಕೊಟ್ಟಿರೋದು ನಮಗೆ 690. ನಿಮಗೆ ಕಾಣಿಸ್ಬೋದು, 690 ರುಪೀಸ್ ಕೊಟ್ಟಿದ್ದಾರೆ. ಇದು ನಾನು ಅಂದ್ಕೊಂಡೆ ಕೌಶಿಗೂ ಆಗುತ್ತೆ, ಓಕೆ, ಹಾಗೆ ನನಗೂ ಕೂಡ ಆಗುತ್ತೆ ಅಂತ. ಆದರೆ ಇದು ನನಗಾಗಲ್ಲ, ಯಾಕೆಂದರೆ ಇದು ತುಂಬ ಉದ್ದ ಆಗೋಯ್ತು. ನಿಮಗೆ ಕಾಣಿಸ್ತಿದ್ಯಾ? ತುಂಬ ನನಗೆ ಆ ಥರ ಫೀಲ್ ಆಗ್ತಿದೆ, ತುಂಬ ಉದ್ದ ಅಂತ. ನನಗೆ ಇನ್ನೊಂದು ಸ್ವಲ್ಪ ಚಿಕ್ಕದಿರ್ಬೇಕಿತ್ತು ಅನಿಸ್ತಾ ಇತ್ತು. ಒಂದಿಷ್ಟಿದ್ರೆ ಓಕೆ, ಇದು ತುಂಬ ಉದ್ದ ಆಗೋಯ್ತು. ಅದಕ್ಕೆ ಸರಿ ಅವನೊಬ್ಬನೇ ಹಾಕ್ಕೊಳ್ಳಿ, ಇದು ನಾನು ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅವನು ಹೈಟ್ ಇರೋದ್ರಿಂದ ಅವನಿಗೆ ಕರೆಕ್ಟಾಗಿದೆ ಅಷ್ಟೇ. ಓಕೆ, ಚೆನ್ನಾಗಿದೆ. ಮತ್ತು ಒಂದು ಸ್ಕೈ ಬ್ಲೂ ಕಲರಲ್ಲೂ ಸೇಮ್ ಜಾಕೆಟ್ ಇತ್ತು. ಏನಂದರೆ ಸ್ವಲ್ಪ ಬ್ಲ್ಯಾಕ್ ಯಾಕೆ ಇಷ್ಟಪಡ್ತೀನಿ ಅಂದರೆ, ಸ್ವಲ್ಪ ಕೊಳೆ ಆದ್ರೂ ಕಾಣಿಸಲ್ಲ, ಏನಾದರೂ ಅಷ್ಟು ಗಲೀಜು ಅನಿಸಲ್ಲ. ಬೇರೆ ಕಲರೆಲ್ಲ ಹೇಗೆ ಅಂದರೆ ಬೇಗ ಗಲೀಜು ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಈ ಥರ ಕಲರ್ನ ಇಷ್ಟಪಡ್ತೀನಿ. ರೇಟ್ ಹೇಳಿದ್ದೀನಲ್ವ. ನೆಕ್ಸ್ಟು ನನಗೆ ಈ ಥರದೊಂದು ಪ್ಯಾಂಟ್ ಬೇಕಿತ್ತು. ಅದು ವೈಟ್ ಕಲರಲ್ಲೇ ಬೇಕಿತ್ತು ನನಗೆ. ಓಕೆ, ತೋರಿಸ್ತೀನಿ. ಇದರಲ್ಲಿ 2-3 ಥರ ಇತ್ತು. ನನಗೆ ಈ ಟೈಪೇ ಬೇಕು ಅಂತೇಳಿ ತೊಗೊಂಡೆ. ಕೌಶಿನೂ ಹೇಳ್ದೆ, ಇನ್ನೊಂದು ಉದ್ದ ಇತ್ತು ಸ್ವಲ್ಪ, ಅದು ಬೇಡ, ಅದು ತುಂಬ ಉದ್ದ ಇತ್ತು, ಮತ್ತು ಆಲ್ಟರ್ನೇಟ್ ಮಾಡಿಸ್ಬೇಕು ನೀನು, ಇದೇ ತಗೋ ಅಂತ ಹೇಳ್ದೆ. ಆಮೇಲೆ ನಾನು ಇದನ್ನು ತೊಗೊಂಡಿದ್ದು. ಚೆನ್ನಾಗಿದೆ ನೋಡಿ, ಈ ಥರ ಇದೆ. ಹಾಗೆ ಇದು ಫುಲ್ಲು ವೈಟ್ ಅಲ್ಲ, ಅಂದರೆ ಫುಲ್ ವೈಟ್ ಕಲರು, ಅಂದರೆ ಪ್ಲೈನ್ ಅಲ್ಲ, ಈ ಥರ ಡಿಸೈನ್ ಉಂಟು. ತೋರಿಸ್ತೀನಿ, ಇಲ್ಲಿ ನೋಡ್ತಿರ್ಬೋದು, ಈ ಥರ ಡಿಸೈನ್ ಇದೆ. ಫುಲ್ ಪ್ಯಾಂಟ್ ಫುಲ್ಲು ಇದೇ ಥರನೇ ಡಿಸೈನ್ ಇದೆ. ನಾನು ಅಂದ್ಕೊಂಡೆ ಲೂಸ್ ಆಗುತ್ತೆ ನನಗೆ, ಯಾಕೆಂದರೆ ಇದು ಎಲೆಕ್ಟ್ರಿಕ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಲೂಸ್ ಆಗುತ್ತೆ ಅಂತೇಳಿ. ಇನ್ನೊಂದು ಚೆನ್ನಾಗಿರೋ ಸಿಕ್ತು, ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು. ಅದೇನಾಗುತ್ತೆ ಅಂದರೆ ಉದ್ದ ಇದೆ ಸ್ವಲ್ಪ, ಪ್ಯಾಂಟಿನೂ ಈ ಅಳತೆನಿದೆ, ತುಂಬ ಅಗಲ ಬರುತ್ತೆ. ಅಮ್ಮ ಬೇಡಮ್ಮ ಇದೇ ತಗೋ ಅಂತೇಳಿ ಹೇಳಿದ್ಮೇಲೆ ಸರಿ ಆಯಿತು ಅಂತೇಳಿ ಇದೇ ತೊಗೊಂಡೆ. ಮತ್ತು ಇದಕ್ಕೆ ಇದು ಇದೆ, ಕಟ್ಟೋದಕ್ಕೆ ದಾರನೂ ಕೂಡ ಇದೆಯಲ್ಲ, ಅದಕ್ಕೆ ಇದೇ ತೊಗೊಂಡೆ. ಇದ್ರ ರೇಟ್ ಬಂದು 350 ಇದೆ, ಆದರೆ ಇದಕ್ಕೆ ನಾನು ಕೊಟ್ಟಿರೋದು 250. ಇಲ್ಲೇ ಒಂದು ನಿಮಗೆ ಕಾಣಿಸುತ್ತೇನೋ ಗೊತ್ತಿಲ್ಲ, ಇಲ್ಲೇ ಒಂದು ರೇಟ್ ಇರುತ್ತೆ. ಇವರು ಅಂಗಡಿಯವರು ಈ ರೇಟಲ್ಲಿ ಕೊಡ್ತಾರೆ ನಮಗೆ. ಓಕೆ, ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದರಲ್ಲಿ ಬ್ಲ್ಯಾಕ್ ಕಲರು ಇತ್ತು. ನಾನು ಒಂದು ವೈಟ್ ಒಂದು ಬ್ಲ್ಯಾಕ್ ತೊಗೋಬೇಕು ಅಂದ್ಕೊಂಡಿದ್ದು.
ಆಮೇಲೆ ಬ್ಲ್ಯಾಕ್ ಕಲರ್ ಸೇಮ್ ಇದೇ ಥರದ್ದೇ, ಸೇಮ್ ಡಿಸೈನ್ ಸೇಮ್ ಇದೇ ಥರ ಇತ್ತು. ಆದರೆ ಕೌಶಿಗೆ ಇಷ್ಟ ಆಗಲಿಲ್ಲ, ಇಲ್ಲಮ್ಮ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಬೇಡ ಅಂದ್ಬಿಟ್ಟ. ಸರಿ ಆಯಿತು ಬಿಡು ಅಂದ್ಬಿಟ್ಟು ಅವ್ನು ಹೇಳಿದ್ನ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನೆಕ್ಸ್ಟ್ ಬಂದು ನನಗೆ ಸಾಕ್ಸ್ ಬೇಕಿತ್ತು. ಯಾವ ಥರದಂದರೆ ಸ್ಲಿಪ್ಪರ್ಗೆ ಹಾಕುವಂಥ ಸಾಕ್ಸು. ನಾರ್ಮಲಾಗಿ ಸಾಕ್ಸ್ ಏನಾಗುತ್ತೆ, ಶೂ ಸಾಕ್ಸ್ಗಳು ಸ್ಲಿಪ್ಪರ್ಗೆ ಹಾಕಿದಾಗ ಅಲ್ಲಿ ಹೆಬ್ಬೆರಳು ಬರುತ್ತಲ್ಲ ನೋಡಿ, ಅಲ್ಲಿ ಹೆಬ್ಬೆರಳು ಹತ್ರ ಸ್ವಲ್ಪ ಕಷ್ಟ ಆಗುತ್ತೆ ಹಾಕುವಾಗ. ಅದಕ್ಕೆ ನಾನು ಸ್ಲಿಪ್ಪರ್ ಸಾಕ್ಸ್ ಏನಂತೇಳಿ ಸಿಗುತ್ತೆ ಆ ಥರದ್ದು ತೊಗೊಂಡೆ. ಅದನ್ನು ಸುಮಾರು ಅಂಗಡಿಯಲ್ಲೆಲ್ಲ ಪ್ಯಾರಾಗನ್ ಅಲ್ಲಿ ಹೋದ ಕಡೆ ಎಲ್ಲ ಹುಡುಕ್ತಾ ಇದ್ದೆ, ಅಲ್ಲೆಲ್ಲೂ ಸಿಕ್ಕಿಲ್ಲ ನನಗೆ. ಆಮೇಲೆ ನನಗೆ ಬ್ಲ್ಯಾಕ್ ಕಲರೇ ಬೇಕಿತ್ತು. ಇದು ಬಂದು ಜಾಕಿ ಕಂಪ್ನಿದು, ಆದರೆ ನನಗೆ ತೊಗೊಳಕ್ಕೂ ಇಷ್ಟ ಇಲ್ಲ. ಅಂದರೆ ಒಂದು ಕಡೆ ತೊಗೋಬೇಕು ಅನ್ನೋ ಆಸೆ ಇದೆ, ಒಂದು ಕಡೆ ಇಷ್ಟು ಕಾಸ್ಟ್ಲಿ ಕೊಟ್ಟು ತೊಗೋಬೇಕಾ ಸಾಕ್ಸಿಗೆ ಅಂತ ಒಂದು ಕಡೆ ಇದೆ. ಆಮೇಲೆ ಕೌಶಿ ನಿನಗೆ ಚೆನ್ನಾಗಿರೋದು ಬೇಕಲ್ವಾ, ತುಂಬ ದಿನ ಬಾಳಿಕೆ ಬರುತ್ತೆ ಬ್ರ್ಯಾಂಡೆಡು ಅಂತಾಗ. ಬೇರೆದೆಲ್ಲ ಬ್ರ್ಯಾಂಡೆಡ್ ಆದರೆ ಓಕೆ, ಸಾಕ್ಸಿಗೆಲ್ಲ ಅಷ್ಟು ಕಾಸ್ಟ್ಲಿ ಕೊಡೋದು ನೀನಿಷ್ಟ ಹೋಗಮ್ಮ ಅಂದ್ಬಿಟ್ಟು ಅವ್ನೊಂದು ಕಡೆ ಹೋಗ್ಬಿಟ್ಟು ಕೂತ್ಕೊಬಿಟ್ಟ. ಆಮೇಲೆ ಇದು ನೋಡಿ, ಇದ್ರ ರೇಟ್ ಬಂದು 299. ನಿಮಗೆ ಕಾಣಿಸುತ್ತೇನೋ ಗೊತ್ತಿಲ್ಲ, 299 ಇದೆ. ಇದು ಜಾಕಿ ಕಂಪ್ನಿದು. ಇದರಲ್ಲಿ 2 ಪೇರ್ ಇದೆ. ಓಕೆ, ನಾನು ಮೋನ್ ಮಮ್ಮಗೆ ತೋರಿಸಿಲ್ಲ ಇದನ್ನು ಮಾತ್ರ, ಯಾಕೆಂದರೆ ಚೆನ್ನಾಗಿ ಬೇಯಿಸ್ಕೊತೀನಿ. ಸಾಕ್ಸಿಗೆ ಯಾರಾದರೂ 300 ರೂಪಾಯಿ ಕೊಡ್ತಾರಾ ಅಂಥೇಳಿ ನಿಮ್ಮ ಮುಂದೆನೇ ಓಪನ್ ಮಾಡ್ತಿದ್ದೀನಿ ನೋಡಿ. 2 ಪೇರ್ ಇದೆ. ಇದು ಹ್ಯಾಂಕಲ್ ಲೆಂತ್, ಫುಲ್ ಲೆಂತ್ ಬರಲ್ಲ. ಇವಾಗ ನಾನು ಹಾಕಿರೋ ಸಾಕ್ಸು ಫುಲ್ ಲೆಂತ್ ಬರುತ್ತೆ. ಇದು ಇಷ್ಟೇ ಎಷ್ಟು ಬರುತ್ತೆ ನಿಮಗೆ ಕಾಣಿಸ್ತಿದ್ಯಾ, ಇಷ್ಟೇ. ಅಂದರೆ ಆ್ಯಂಕಲ್ ಪ್ಯಾಂಟ್ಗಳು ನೋಡಿದ್ದೀರಲ್ಲ ಈ ಥರ ಇದೆ. ಆಮೇಲೆ ನನಗೆ ಬ್ಲ್ಯಾಕ್ ಕಲರೇ ಬೇಕು ಅಂತೇಳಿ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ಯಾಕೆಂದರೆ ಬೇಗ ಗಲೀಜಾಗಲ್ಲ, ಆದ್ದರಿಂದ ಬ್ಲ್ಯಾಕ್ ಕಲರ್ ಬೇಕು ಅಂತೇಳಿ ತೊಗೊಂಡಿದ್ದೀನಿ. ಇದಕ್ಕೆ ರಿಯಲಿ 300 ರೂಪಾಯಿ ಕೊಡಬೇಕಂದ್ರೆ ಸಖತ್ ಕಷ್ಟ ಇರುತ್ತೆ. ಈ ಥರ ಇರುತ್ತೆ, ಈ ಥರ ಸ್ಲಿಪ್ಪರ್ ಸಾಕ್ಸ್ ಅಂದರೆ ಈ ಥರ ಬರುತ್ತೆ. ತಮ್ಮ ಹತ್ರ ಈ ಥರ ಬಂದು ಸ್ಲಿಪ್ಪರ್ ಹಾಕೋದಕ್ಕೆ ಈ ಥರ ಸ್ಪೇಸ್ ಇರುತ್ತೆ. ಅದರಿಂದ ಈ ಸಾಕ್ಸ್ ಬೇಕು ಅಂತೇಳಿ ತೊಗೊಂಡಿದ್ದು. ಮತ್ತು ಕಾಟನು ಚೆನ್ನಾಗಿರುತ್ತೆ, ಇದು ಸ್ವಲ್ಪ ಕಾಟನು. ಸಿಲ್ಕ್ ಆದರೆ ನಾನು ಹೇಳಿದ್ದೀನಿ, ಈ ಚಪ್ಪಲಿ ಬಂದು ಪ್ಲಾಸ್ಟಿಕ್, ಅದರಿಂದ ಸಿಲ್ಕ್ ತೊಗೊಂಡ್ರೆ ಅಷ್ಟು ಜಾರ್ತಾ ಇರುತ್ತೆ. ಕಾಟನ್ ಆದರೆ ನೀಟಾಗಿ ಗಟ್ಟಿಯಾಗಿ ಕುತ್ಕೊಳುತ್ತೆ, ಅಂದರೆ ಗ್ರಿಪ್ ಇರುತ್ತೆ ಅಂತೇಳಿ. ಓಕೆ, ಅದಕ್ಕೆ ಮೋನ್ ಮಮ್ಮಂಗೆ ಹೇಳೂ ಇಲ್ಲ ಏನೂ ಇಲ್ಲ. ಇಲ್ಲೆಲ್ಲಾದರೂ ಸ್ಟಿಕ್ ಇದಾಕ್ಬಿಟ್ಟಿರ್ತಾರೆ ನೋಡಿ, ಜಾಕಿ ಕಂಪ್ನಿದು ಅಂತ, ಇಲ್ಲೆಲ್ಲೋ ಹಾಕಿಲ್ಲ. ಅದೆಲ್ಲ ಹಾಕ್ಬಿಟ್ರೆ ಸ್ವಲ್ಪ ಕಂಡು ಹಿಡಿದು ಬಿಡ್ತಾರೆ, ಯಾವಾಗಲಾದ್ರೂ ಸಿಗಾಕೋಗ್ಬಿಡ್ತೀನಿ. ಓಕೆ, ಇದಕ್ಕೆ 300 ರೂಪೀಸ್ ಕೊಟ್ಟಿದ್ದು. ಓಕೆ, ಬಾಳಿಕೆ ಬರುತ್ತೆ ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನಾನು ಫುಲ್ ಲೆಂತ್ ಕೇಳಿದ್ದು, ಅಲ್ಲಿ ಫುಲ್ ಲೆಂತ್ ಸಿಕ್ಕಿಲ್ಲ. ನೆಕ್ಸ್ಟ್ ಬಂದು ಈ ಥರ ಏರ್ ಬ್ಯಾಂಡ್ಗಳು ಬೇಕಿತ್ತು. ಎಷ್ಟೊಂದು ಏರ್ ಬ್ಯಾಂಡ್ಗಳು ತರ್ತೀನಿ ಗೊತ್ತಾ. ಒಂದು ಏರ್ ಬ್ಯಾಂಡ್ಗಳು 1-2 ಸರಿ ಯೂಸ್ ಮಾಡಿದ ತಕ್ಷಣ ಅಷ್ಟೇ, ಅದಾದಮೇಲೆ ಏನೋ ಈ ಥರ ಆಗಿಬಿಡುತ್ತೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಈ ಥರ ಏರ್ ಬ್ಯಾಂಡ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಇದೇನೋ ಸ್ವಲ್ಪ ಕ್ವಾಲಿಟಿ ಇದೆ ಅನಿಸ್ತು, ತೊಗೊಂಡಿದ್ದೀನಿ, ಗೊತ್ತಿಲ್ಲ. ಇದರಲ್ಲೂ ಅಷ್ಟೇ ಬ್ಲ್ಯಾಕ್ ಹುಡುಕ್ತೆ, ಸಿಕ್ಕಿಲ್ಲ. ಒಂದು ಮರೂನ್ ಒಂದು ಬ್ಲೂ ತೊಗೊಂಡಿದ್ದೀನಿ. ಇದು 1 ಪೇರ್ ಬಂದು 22 ರೂಪೀಸ್ ಬೀಳುತ್ತೆ. ಓಕೆ, ಇರಲಿ. ಈ ಥರ ಆದಮೇಲೆ ಏನಾಗ್ಬಿಡುತ್ತೆ ಅಂದರೆ ಇಷ್ಟ ಆಗಲ್ಲ ಹಾಕೋದಕ್ಕೆ. ನೆಕ್ಸ್ಟು ಒಂದು ಲ್ಯಾಕ್ಮಿದು CC ಕ್ರೀಮ್ ತೊಗೊಂಡಿದ್ದೀನಿ. ಲ್ಯಾಕ್ಮಿ 925 CC ಕ್ರೀಮು, ಇಲ್ಲಿ ನೋಡ್ತಿರ್ಬೋದು. ಇದನ್ನೇ ನಾನು ಯೂಸ್ ಮಾಡೋದು. ಇದರಲ್ಲಿ ನಾನು ಯೂಸ್ ಮಾಡುವಂಥ ಶೇಡ್ ಬಂದು ಫಸ್ಟ್ ಶೇಡು ತೋರಿಸ್ತೀನಿ ನೋಡಿ, ಇಷ್ಟೇ ಇರುತ್ತೆ. ಇದು ತೊಗೊಂಡಾಗ ನಾನು 100 ರೂಪೀಸ್ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಇದು ತೊಗೊಂಡಾಗ 99 ಇತ್ತು, ಇವಾಗ 115 ಅಂದರೆ 115 ರೂಪಾಯಿ ಇದೆ. ಅಂದರೆ ದಿನ ಹೋಗ್ತಿದ್ದಂಗೆ ರೇಟ್ಗಳು ಜಾಸ್ತಿ ಆಗುತ್ತೆ. ನಾನೆಲ್ಲಾದರೂ ಹೊರಗಡೆ ಹೋದರೆ ಅಷ್ಟೇ ಯೂಸ್ ಮಾಡೋದು. ನಾನು ಯೂಸ್ ಮಾಡುವಂಥದ್ದು ಶೇಡ್ ನಂಬರ್ 1. ಇದು ತುಂಬ ಜನಕ್ಕೆ, ಒಂದು ನಿಮಿಷ, ತುಂಬ ಜನಕ್ಕೆ ಇದು ಕನ್ಫ್ಯೂಸ್ ಇರುತ್ತೆ. ಏನಂದರೆ ಯಾವ ಶೇಡ್ ತೊಗೋಬೇಕು, ನಮ್ಮ ಫೇಸಿಗೆ ಯಾವ ಶೇಡು ಸೆಟ್ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸು. ಆದರೆ ನನಗೆ ಫಸ್ಟ್ ಶೇಡ್ನೇ ಯೂಸ್ ಮಾಡ್ತೀನಿ. ಅಂದರೆ ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ಹೋಗಿ ತೊಗೊಂಡಿದ್ದು ಫಸ್ಟ್ ಟೈಮ್ ತೊಗೊಂಡಾಗ. ಆವಾಗ ಅವರು ಯಾವ ಶೇಡ್ ಬೇಕು ಅಂತ ಕೇಳಿದ್ರು. ನಾನು ಅವಾಗವಾಗ ಸರ್ಚ್ ಮಾಡ್ತಿದ್ದೆ ಯಾವ ಶೇಡ್ ತೊಗೊಳ್ಳೋದು ಏನು ಅಂತೇಳಿ. ಆಮೇಲೆ ಅವ್ರಿಗೆ ಹೇಳಿದೆ ನನ್ನ ಫೇಸಿಗೆ ಯಾವ ಶೇಡ್, ನನಗೆ ಗೊತ್ತಿಲ್ಲ ನನಗೆ ಯಾವ ಶೇಡ್ ಯೂಸ್ ಮಾಡಬೇಕಂತ. ಅದಕ್ಕೆ ನನ್ನ ಫೇಸಿಗೆ ಯಾವುದು ಮ್ಯಾಚ್ ಆಗುತ್ತೆ, 1 2 3 ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಕೊಡಿ ಅಂತ ಕೇಳಿದೆ. ಅವ್ರು ನನ್ನ ಫೇಸ್ ನೋಡಿಬಿಟ್ಟು ನಿಮಗೆ ಫಸ್ಟ್ ಒಂದು ಶೇಡೇ ಮ್ಯಾಚ್ ಆಗುತ್ತೆ, ಇದನ್ನೇ ತೊಗೊಳ್ಳಿ ಅಂತ ಹೇಳಿದ್ರು. ಓಕೆ, ಆವತ್ತಿಂದ ಇದೇ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಶೇಡು
ಇವಾಗ 115 ರೂಪಾಯಿ ಇದೆ. ನೆಕ್ಸ್ಟು ಸೆಟಾಫಿಲ್ ಕ್ರೀಮು. ಇದು ಸೆಟಾಫಿಲ್ ಕ್ರೀಮು ನಿನ್ನೆ ಖಾಲಿ ಆಯಿತು. ಇದು ಬಂದು ನೋಡಿ 2 ಪೀಸ್, ಅಂದರೆ ಒಳಗಡೆ ಕ್ರೀಮ್ ಇದೆ ಇನ್ನು, ಅದಕ್ಕೆ ಇನ್ನೊಂದು 2 ದಿನ ಯೂಸ್ ಮಾಡ್ಬೋದು. ಅಂದರೆ ನನ್ನ ಒಬ್ಳಿಗಾದರೆ ತುಂಬ ದಿನ ಬರುತ್ತೆ. ಇವಾಗ ಕೌಶಿನೂ ಕೂಡ ಯೂಸ್ ಮಾಡ್ತಾ ಇದ್ದಾನೆ. ಅದರಿಂದ ಇದು ಬಂದು ಸೆಟಾಫಿಲ್ ಅವ್ರದ್ದೇ. ಆದರೆ ಇದು ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ಗೆಲ್ಲ ಆಗುತ್ತೆ. ಸೆಟಾಫಿಲಲ್ಲೇ ಲೋಷನ್ ಅಂತೇಳಿ ಬರುತ್ತೆ. ನನಗೆ ಬೇಕಾಗಿರೋದು ಮಾಯಿಶ್ಚರ್ ಕ್ರೀಮ್ ಅಂತೇಳಿ. ಇದಕ್ಕೆ ಎಷ್ಟೋ ಕೊಟ್ಟಿದೆ, ಮರ್ತೇ ಹೋಗ್ಬಿಟ್ಟಿದೆ. ಇವಾಗ ರೇಟೆಲ್ಲ ಹುಡ್ಕೋಕ್ಕಾಗಲ್ಲ. ಇದು ಬಂದು ಡ್ರೈ, ನಾರ್ಮಲ್ ಮತ್ತು ಸೆನ್ಸಿಟಿವ್ ಸ್ಕಿನ್. ಇದು ಅಷ್ಟೇ. ಇದು ಮಾಯಿಶ್ಚರ್ ಕ್ರೀಮು. ಅಡಿಲ್ಲ ಎಕ್ಸ್ಪೈರಿ ನೋಡಿ ತೊಗೊಳ್ಳಿ. ಯಾವಾಗಲೂ ಎಕ್ಸ್ಪೈರಿ ಡೇಟು ಒಂದೊಂದ್ಸರಿ ಮುಗ್ದೋಗ್ಬಿಟ್ಟಿರುತ್ತೆ. ಎಕ್ಸ್ಪೈರಿ ಡೇಟು ಇಲ್ಲ ಅಂತ ನೋಡಿ. ಇದು 2028ನೇ ಇಸ್ವಿ ತನಕನೂ ಯೂಸ್ ಮಾಡ್ಬೋದು. ಓಕೆ, ಇಷ್ಟಿದೆ. ಈಗ ನನ್ನ ಮಗನೂ ಯೂಸ್ ಮಾಡೋದ್ರಿಂದ ಬೇಗ ಖಾಲಿ ಮಾಡಿಬಿಡ್ತಾನೆ. ಅವನದು ಇವಾಗ ಡ್ರೈ ಆಗುತ್ತೆ ಈ ವೆದರಿಗೆ. ಬೇರೆ ಟೈಮಲ್ಲಿ ಏನಾಗಲ್ಲ, ಈ ವೆದರಿಗೆ ಡ್ರೈ ಆಗೋದ್ರಿಂದ ಅವನು ಇದನ್ನೇ ಯೂಸ್ ಮಾಡ್ತಾನೆ. ಅದಕ್ಕೆ ದೊಡ್ಡದೇ ತೊಗೊಂಡೆ, ಇಲ್ಲಾಂದರೆ ಚಿಕ್ಕದೇ ತೊಗೊಳ್ತಿದ್ದೆ. ಅವಾಗವಾಗ ಹೊಸದು ಅಂದರೆ ಹೊಸದಂದರೆ ಖಾಲಿ ಆದಮೇಲೆ ಸುಮ್ಮನೆ ದೊಡ್ಡ ತೊಗೊಂಡು ಯಾಕೆ ಇಟ್ಕೊಳ್ಳೋದು ಅಂತೇಳಿ ಅವನು ಯೂಸ್ ಮಾಡೋದ್ರಿಂದ ದೊಡ್ಡದು ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ತುಂಬ ಡ್ರೈ ಸ್ಕಿನ್ ಇರೋರು, ತುಂಬ ಡ್ರೈ ಅಂತ ಇರುತ್ತಲ್ಲ ಅಂಥವ್ರು ಕೂಡ ಯೂಸ್ ಮಾಡ್ಬೋದು. ನಾರ್ಮಲ್ನವರು ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಹಾಕಿದೆ ಸಾಕು. ಇವಾಗ ನೋಡಿ, ನಾನು ಬೆಳಿಗ್ಗೆ ಇದು ಹಾಕಿರೋದು ಗೊತ್ತಾಗಲ್ಲ ಅಷ್ಟು. ಓಕೆ, ಅದಾದಮೇಲೆ ನೆಕ್ಸ್ಟು ಟರ್ಮರಿಕ್ ಬೇಕಿತ್ತು ನನಗೆ. ಟರ್ಮರಿಕ್ ಬಂಜಾರಸ್ತು ಯೂಸ್ ಮಾಡ್ತೀನಿ, ಇಲ್ಲ ದಾತ್ರಿದು ಚೆನ್ನಾಗಿದೆ. ಅಂದರೆ ಬಂಜಾರಸ್ತು ಸ್ವಲ್ಪ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಚಿಕ್ಕದು ಸಿಗುತ್ತೆ. ಇದು ಬಂದು 65 ರೂಪೀಸ್ ಇದೆ. ಆರಾಮಾಗಿ ತೊಗೋಬೋದು, ತುಂಬ ದಿನ ಬರುತ್ತೆ ನನಗೆ. ಇದು ಬಂದು ಕಸ್ತೂರಿ ಅರಿಶಿನ ಎಲ್ಲ ಇರುತ್ತೆ ನೋಡಿ, ಕಸ್ತೂರಿ ಅರಿಶಿನ ಅಂತೇಳಿ ಇದು ಒಂದು. ಹಾಗೆ ಏರ್ ಪ್ಯಾಕ್ ಪೌಡರ್ ತೊಗೊಂಡೆ, ಅದು ಬಂದು ಭೃಂಗರಾಜ. ಬಂಜಾರಸ್ತು ಸ್ವಲ್ಪ ರೇಟ್ ಜಾಸ್ತಿ ಅಂತೇಳಿ ಇದು ಬಂದು ಬಾಲಾಜಿಸ್ ಅಂತೇಳಿ ಫಸ್ಟ್ ಟೈಮ್ ತಂದಿದ್ದೀನಿ. ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ. 100 ಗ್ರಾಮ್ ಇದೆ ಅದು. ಮತ್ತು ಅದೇ ಬ್ರ್ಯಾಂಡಲ್ಲೇ ಸೀಗೆಕಾಯಿ ಪೌಡರ್ ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ಏರ್ ಪ್ಯಾಕ್ ಪೌಡರ್ನ ಯೂಸ್ ಮಾಡುವಾಗ ಸ್ವಲ್ಪ ಸೀಗೆಕಾಯಿ ಪೌಡರ್ನ ಯೂಸ್ ಮಾಡಿದ್ರೆ ಏನಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಏನಂದರೆ ಕೂದಲು ವಾಶ್ ಮಾಡಿ ಬಂದಮೇಲೆ ಒಂಥರ ಒಳ್ಳೆ ಸ್ಮೆಲ್ ಇರುತ್ತೆ. ಸೀಗೆಕಾಯಿದೇ ಒಂಥರ ಸ್ಮೆಲ್ ಇರುತ್ತೆ. ಅದಕ್ಕೆ ಇದು ಒಂದು ಪ್ಯಾಕೆಟ್ನ ತೊಗೊಬಂದೆ. ಓಕೆ, ಇಷ್ಟು ತೊಗೊಬಂದಿರೋವಂಥದ್ದು. ಇದಿಷ್ಟಕ್ಕೆ ಮತ್ತು ಅದು ಇನ್ನೊಂದಷ್ಟು ಮಮ್ಮದು ಶೇವಿಂಗ್ ಕ್ರೀಮ್ ಅದು ಇದು ಎಲ್ಲ ತೊಗೊಂಡ್ರೆ 2000 ರೂಪಾಯಿ ಆಯಿತು. ಇನ್ನು ಟ್ರೆಂಡ್ಸ್ಗೆಲ್ಲ ಹೋಗೋಣ, ಹೊಸ ಕಲೆಕ್ಷನ್ ಬಂದಿದೆ ಅಂತೇಳಿ ಫೋನ್ ಮಾಡಿದರು. ಅಲ್ಲಿ ಹೋಗೋಣ ಸುಮ್ಮನೆ ಹಾಗೆ ತಿರುಗಾಡ್ಕೊಂಡು ಹೊಸ ಕಲೆಕ್ಷನ್ ಏನಾದರೂ ಇದ್ದರೆ ತೊಗೊಂಡು ಬರೋಣ ಅಂದ್ಕೊಂಡೆ. ನೋಡಿದರೆ ಟೈಮ್ ಹೋಗಿತ್ತು, ಅದಕ್ಕೆ ಹೋಗಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ಹೋಗ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, 11:30 ಇವಾಗ. ಹಾಗೆ ಪೊರ್ಕೆ ತೋರಿಸಿದ್ನಲ್ಲ, ಅದು ಎಷ್ಟು ಉದ್ದ ಬರುತ್ತೆ ಅಂತೇಳಿ ನಾನು ತೋರಿಸ್ತೀನಿ ನೋಡಿ. ನಿಮಗೆ ಕಾಣಿಸ್ಬೋದು ಅವಾಗ ನೀಟಾಗಿ ಎಷ್ಟು ಉದ್ದ ಬರುತ್ತೆ ಅಂತ. ಇಲ್ಲಿ ನೋಡ್ತಿದ್ದೀರಾ, ಎಷ್ಟು ಉದ್ದ ಇದೆ. ಫುಲ್ ಕಾಣಿಸಲ್ಲ ಅನ್ಸುತ್ತೆ. ಹೇಳಿ, ಫುಲ್ ಕಾಣಿಸ್ಬೇಕು ಅಂದರೆ ಇಲ್ಲಿ ನೋಡಿ, ಶುದ್ಧ ಇದೆಯಾ? ಇಲ್ಲಿ ನೋಡಿ, ಇಷ್ಟು ಉದ್ದ ಬರುತ್ತೆ. ನನಗೆ ಕಾಣಿಸ್ತಿದೆ ನೋಡಿ. ಇದು ಕೆಳಗಡೆ ಆದ್ರೂ ತುದಿನ ಬಿಟ್ಟಿದ್ದೀನಿ. ಆ ಬಾಲ ಥರ ಬರುತ್ತೆ ನೋಡಿ, ಅದನ್ನ ಬಿಟ್ಟಿದ್ದೀನಿ. ಇಷ್ಟು ಉದ್ದ ಬರುತ್ತೆ, ಕಾಣಿಸ್ತಿದೆ ನೋಡಿ. ಇದು ಸೊಂಟಕ್ಕಿನ ಮೇಲೆ ಅಂದರೆ ಇಲ್ಲಿ ತನಕ ಇದೆ ಇದು ನೋಡಿ. ಈಗಿಟ್ರೆ ಇಲ್ಲಿ ತನಕ ಬರುತ್ತೆ, ಕಾಣಿಸ್ತಿದ್ಯಾ? ಈ ಬಾಲ ನೋಡಿ, ಇಲ್ಲಿ ತನಕ ಇದೆ. ಇಷ್ಟು ಕಟ್ ಮಾಡಿದ್ರು ಇಲ್ಲಿ ಗಂಟ ಬರುತ್ತೆ. ಕಂಕ್ಲು ಅಂತ ಏನು ಹೇಳ್ತೀವಿ, ಅಲ್ಲಿ ತನಕ ಬರುತ್ತೆ ಪೊರ್ಕೆ. ಕಾಣಿಸ್ತಿದೆ ತಾನೇ ನಿಮಗೆ? ಹಾಂ ನೋಡಿ ಇವಾಗ. ಇಷ್ಟು ಉದ್ದ ಪೊರ್ಕೆ ಮಾಡಿದ್ರೆ ನಾವು ಬಗ್ಗಿ ಗುಡ್ಸೋದು ಯಾವಾಗ ಕಸನ? ಸೊಂಟ ಸುತ್ತ ಇರೋದು ಮತ್ತು ಹೊಟ್ಟೆ ಇದನ್ನೆಲ್ಲ ಕರಗಿಸೋದು ಯಾವಾಗ ನಾವು? ಇಷ್ಟು ಉದ್ದ ಪೊರ್ಕೆ ಮಾಡಿಬಿಟ್ರೆ. ಅವಾಗ ತೋರಿಸಿರ್ಲಿಲ್ಲ ಪೊರ್ಕೆನ, ಇಷ್ಟೇ ಮಾತ್ರ ತೋರಿಸಿದ್ದೆ. ಇವತ್ತು ನೋಡಿ ಇಷ್ಟು ಉದ್ದ ಈ ಥರ ಮಾಡಿದಾಗ
ಗೊತ್ತಾಗಲ್ಲ ನಿಮಗೆ, ಹಿಂಗೆ ಮಾಡಿದಾಗಲೇ ಅಷ್ಟೇ ಗೊತ್ತಾಗಲ್ಲ ಎಷ್ಟು ಉದ್ದ ಇದೆ ಅಂತ. ನನ್ನಷ್ಟೇ ಉದ್ದ ಇದೆ ಇದು ಪಕ್ಕೆ. ಅದಕ್ಕೆ ಸೊಂಟ ಸುತ್ತ 2 ಟೈರು, ಆಮೇಲೆ ಮುಂದೆ ಹೊಟ್ಟೆ. ಆಹಾ, ಏನು ಆ ಕಡೆ ಈ ಕಡೆ ಊರ ಕಡೆ ಅಂದರೆ ಕಡಿಗಳು ಬಂದ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಏನು 7 ಕಡಿಗಳು ಬಂದ್ಬಿಟ್ಟಿದೆ ಅಂತೇಳಿ. ಒಂದು ಇಲ್ಲೊಂದು ಕಡಿ ಬರುತ್ತೆ, ಮತ್ತು ಇಲ್ಲಿ ಸೊಂಟದಿಂದ ಮೇಲೆ ಕಡಿಗಳೆಲ್ಲ ಬಂದ್ಬಿಡುತ್ತೆ. ಮೊದಲೆಲ್ಲ ಹಿಂಗೆ ಬಿನ್ಗೆಲ್ಲ ಇಟ್ಕೊತಿದ್ದೆ, ಅವಾಗ ಸ್ವಲ್ಪ ಸೊಂಟದ ಮೇಲೆ ಕೂರ್ತಿತ್ತು. ಇವಾಗ ಬಿನ್ಗೆನ ನೀವು ಊರಿಗೆಲ್ಲ ಹೋದ್ರೆ ಬಿನ್ಗೆನ ಎತ್ತಿ ಸೊಂಟದ ಮೇಲೆ ಇಟ್ಕೊಳ್ಳಿ, ಆಗಲ್ಲ, ಪೇಯ್ನ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಅಭ್ಯಾಸನೇ ಇಲ್ವಲ್ಲ, ಸಖತ್ತು ಪೇಯ್ನ್ ಬರ್ತಾ ಇರುತ್ತೆ, ಆಗೋದೇ ಇಲ್ಲ. ಅದು ಒಂದು ಸ್ವಲ್ಪ ದಿನ ಅಂದರೆ ಡೈಲಿ ಏನಾದರೂ ಅದೇ ಥರ ಸೊಂಟದ ಮೇಲೆ ಬಿನ್ಗೆ ಎತ್ಕೊಂಡು ಬಂದರೆ, ಅಭ್ಯಾಸ ಮಾಡ್ಕೊಂಡ್ರೆ ಓಕೆ. ಅಪರೂಪಕ್ಕೆ ಒಂದಿನ ಎತ್ತಿ ಇಟ್ಕೊಂಡ್ರೆ ಆಗೋದಿಲ್ಲ, ಸಖತ್ತು ಪೇಯ್ನ್ ಬರುತ್ತೆ. ಅದರಿಂದ ಕೂಡ ಸೊಂಟದ ಬೋಜು ಕರಗ್ತಿತ್ತು ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಇಲ್ಲಿ ಬಂದು ಕೂರ್ತಿತ್ತಲ್ವ, ಇಲ್ಲಿ ಇಟ್ಕೋತಿದ್ವಿ ಬಿನ್ಗೆನಿಗೆ ಇಟ್ಕೊಂಡು, ಇಲ್ಲೊಂದು ಇಟ್ಕೊಂಡು ಹೋಗೋದಿಲ್ಲ ಅಂದ್ರೆ ತಲೆ ಮೇಲೆ ಒಂದು ಇಟ್ಕೊಂಡು ಹೋಗೋದು. ತಲೆ ಮೇಲೆ ಇಟ್ಕೊಂಡ್ರೆ ಏನಂತ ಗೊತ್ತಾ, ಕುಳ್ಳರಾಗ್ಬಿಡ್ತಾರೆ, ಬೆಳೆಯಲ್ಲ ಅಂತ ಹೇಳೋರು. ಅವಾಗ ನಾನು SLC ಓದ್ಬೇಕಾದ್ರೆ ಕುಳ್ಳಗಿದ್ದೆ, ಹೈಟ್ ಇರಲಿಲ್ಲ. ನನ್ನ ಸ್ಕೂಲಲ್ಲೆಲ್ಲ ಕುಳ್ಳಿ ಅಂತಾನೆ ಪೆಟ್ ನೇಮ್ ಇರೋದು, ಕುಳ್ಳಿ ಅಂತಾನೆ ರೇಗಿಸ್ತಾ ಇದ್ರು. ನಾನು SLCಗೆ ಬಂದಮೇಲೆ PUಗೆ ಬಂದಮೇಲೆ ಹೈಟ್ ಆಗಿದ್ದು ನಾನು. ಒಟ್ಟಲ್ಲಿ 8th 9th ಅವಾಗೆಲ್ಲ ಕುಳ್ಳಿನೇ. ಅವಾಗ ಆ ಥರ ಹೇಳೋರಲ್ಲ, ಅವಾಗ ಬಾವಿಯಲ್ಲಿ ನೀರೆಲ್ಲ ತರ್ತಿದ್ವಲ್ಲ, ಅವಾಗ ನಾನು ತಲೆ ಮೇಲೆ ಇಟ್ಕೊತಿರ್ಲಿಲ್ಲ, ಅದಕ್ಕೆಲ್ಲ ನಾನು ಕುಳ್ಳಿಗಾಗ್ಬಿಟ್ಟಿದ್ದೀನಿ ಅಂತ. ಅಂದರೆ ನಾನು ಜಾಸ್ತಿ ನೀರು ತರ್ತಿರ್ಲಿಲ್ಲ, ಅಪರೂಪಕ್ಕೆ ಒಂದೊಂದ್ಸರಿ ಹೋಗ್ತಿದ್ನಲ್ಲ, ಅವಾಗ ತಲೆ ಮೇಲೆ ಒಂದು ಸೊಂಟದಲ್ಲೊಂದು ಇಟ್ಕೊಂಡು ಬರ್ತಿದ್ನಲ್ಲ, ಕುಳ್ಳಿಗಾಗ್ಬಿಡ್ತೀನಿ. ಇವಾಗಲೇ ಸ್ಕೂಲಲ್ಲೆಲ್ಲ ಕುಳ್ಳಿ ಅಂತಾರೆ ಅಂತೇಳಿ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ತಿದ್ದೆ. SLC ಮತ್ತು ಫಸ್ಟ್ PUCಗೆ ಬಂದಮೇಲೆ ನಾನು ಹೈಟ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿರೋದು. ಓಕೆ, ಈ ಟಿಫೈ ಏನಿದೆ ನೋಡೋಕ್ಕಂತೂ ಇವಾಗ ನಾನು ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಎಷ್ಟು ಸಖತ್ತಾಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಆದರೆ ಇದೇನಂದರೆ ಈ ಕಲ್ಲರು ಬೇಗ ಗಲೀಜಾಗುತ್ತೆ. ಅಂದರೆ ಸಣ್ಣದೊಂದು ಡಾಟ್ ಇದ್ರೂ ಧೂಳಿದ್ರೂ ಎದ್ದು ಕಾಣಿಸುತ್ತೆ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇವಾಗ ರಿಯಲಿ ತೋರಿಸ್ತೀನಿ, ಹಂಗೆ ಝೂಮ್ ಹತ್ರ ಕರ್ಕೊಂಡು ಹೋಗ್ತೀನಿ, ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ನೋಡಿದ್ರಾ. ಇಲ್ಲಿ ನೋಡಿ, ಈ ಕಸ ಎಲ್ಲ ತುಂಬ ಸಣ್ಣದೊಂದು ಡಸ್ಟ್ ಇದ್ರೂ ಅಷ್ಟೇ ತುಂಬ ಬೇಗ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ನಮ್ಮ ಬೆಕ್ಕಿನ ಹೆಜ್ಜೆಗಳು ಗುರುತುಗಳು ನೋಡಿ ಯಾವ ಥರ ಕಾಣಿಸಿದೆ. ಇಲ್ಲೂ ಅಷ್ಟೇ, ನಿಮಗೆ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ. ಇಲ್ಲಿ ನೋಡಿ ತೋರಿಸ್ತೀನಿ, ಎಷ್ಟು ಧೂಳಿದೆ ಇದೆ ಗೊತ್ತಾಗ್ತಿಲ್ಲ ರೀ. ಝೂಮ್ ನೋಡಿ, ಇವಾಗ ನೋಡಿ ಕಾಣಿಸ್ತಿದೆ ಎಷ್ಟು ಡಸ್ಟ್ ಉಂಟು. ಆದರೆ ಹಿಂಗೆ ನೋಡುವಾಗ ಏನೂ ಗೊತ್ತಾಗಲ್ಲ. ಇಲ್ಲೂ ಅಷ್ಟೆ, ಇಲ್ಲಿ ನೋಡಿ ಇವಾಗ ತೋರಿಸ್ತೀನಿ. ಈಗ ನೋಡಿ, ಈಗ ನೋಡಿದ್ರೆ ಎಷ್ಟು ಡಸ್ಟ್ ಇದೆ ಗೊತ್ತಾಗುತ್ತೆ. ಆದರೆ ಕ್ಯಾಮ್ರಾದಲ್ಲಿ ಎಷ್ಟು ಗೊತ್ತಾಗಲ್ಲ. ರಿಯಲಿ ಮಾತ್ರ ಈ ಕಲರ್ ಏನಾದರೂ ಟಿಫೈ ಅದಿದು ತೊಗೊಳ್ತೀನಿ ಅಥವಾ ಮಾಡಿಸ್ತೀನಿ ಅಂದರೆ ಕಲರ್ ಚೆನ್ನಾಗಿದೆ, ಕ್ಲೀನಾಗಿ ಒರೆಸಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಧೂಳು ಬೀಳುತ್ತೆ ನೋಡಿ, ಆ ಧೂಳು ಬಿದ್ದಾಗ ಫುಲ್ಲು ಎದ್ದು ಕಾಣಿಸುತ್ತೆ ಗಲೀಜು ಅಷ್ಟೇ. ನೋಡೋಕೆ ಮಾತ್ರ ಒಳ್ಳೆ ಕಲರ್, ಚೆನ್ನಾಗೂ ಇದೆ ಅನಿಸುತ್ತೆ. ಈ ಪಾರಿವಾಳ ಇದೆಯಲ್ಲ, ಇದು ನೋಡಿ ತುಂಬ ಹತ್ರಕ್ಕೆ ಹೋಗ್ತಿದ್ದೀನಿ. ಏನೋ ಇದಕ್ಕೆ ಹುಷಾರಿಲ್ಲ ಅನಿಸುತ್ತೆ, ಅದ್ರ ಕೊಕ್ಕ ಮೇಲೆಲ್ಲ ಒಂಥರ ಆಗಿದೆ. ತುಂಬ ಹತ್ರಕ್ಕೆ ಹೋಗೋ ತನಕ ಇರುತ್ತೆ, ಆಮೇಲೆ ಆರ್ಬಿಡುತ್ತೆ. ಇಷ್ಟು ಹತ್ರ ಬಂದಿದ್ದೀನಿ, ಮುಟ್ಬೋದು, ಅಷ್ಟು ಹತ್ರ ಬಂದಿದ್ದೀನಿ, ಆರ್ಬಿಡುತ್ತೆ. ನೋಡಿ ಇಷ್ಟು ಹತ್ರ ಬಂದಿದ್ದೀನಿ. ಓಕೆ, ಟಚ್ಚೇ ಮಾಡಿಸ್ಕೊಬಿಟ್ಟು ಅದಕ್ಕೇನು ಹುಷಾರಿಲ್ಲ ಅನಿಸುತ್ತೆ.
ಪರ್ ಅಂತ ಇರುತ್ತೆ. ಓಕೆ ತಿನ್ನು ಬಾ ಬಾ. ಗುಮು ಅನ್ನೋದೇ ಬರುತ್ತೆ. ಬಾ ಬಾ ಹೋಗೋಣ. ತಿನ್ನುತ್ತೆ, ಟಚ್ ಮಾಡಿಸ್ಕೊತು ಅಷ್ಟೆ, ಪುನಃ ಬಂದು ಕೂತ್ಕೋತು. ಇದೊಂದು ಮಾತ್ರ ಆ ಥರ ಮಾಡುತ್ತೆ. ನಿನ್ನೆ ಬಂದಿದ್ನಲ್ಲ ಅಕ್ಕಿ ಹಾಕೋದಿಕ್ಕೆ, ಆವಾಗ ಸುಮ್ಮನೆ ಅದೇ ನಿನ್ನೆ ಟಚ್ ಮಾಡಿಸ್ಕೊಂಡಿರ್ಲಿಲ್ಲ, ಸುಮ್ಮನೆ ಮುಟ್ಟೋ ತನಕ ಹೋಗಿದೆ ಹತ್ರ ತನಕ, ಆಮೇಲೆ ಪುರ್ರಂತ ಆರ್ಬಿಡ್ತೀವಿ. ಅದು ಪರವಾಗಿಲ್ಲ, ಟಚ್ ಮಾಡಿಸ್ಕೊಂಡಿದ್ದು. ಹಾಗೆ ಡೈಲಿ ಅದು ಬರ್ತಾಯಿದೆ, ಆಮೇಲೆ ಮುಟ್ಬೋದು ಆ ಥರ. ಓಕೆ, ನಾನಿಲ್ಲಿ ಬಟ್ಟೆ ಒಣಗಾಕೋದಿಕ್ಕೆ ಬಂದಿದ್ದೆ. ಹಾಗೇ ಅಕ್ಕಿಗೆ ಅಂದರೆ ಪಾರಿವಾಳಕ್ಕೆ ಅಕ್ಕಿ ಹಾಕೋಣ ಅಂತ ಹೋದ್ನಲ್ಲ, ಆವಾಗ ಇದಲ್ಲೇ ಕುತ್ಕೊಂಡಿತ್ತು. ಅದಕ್ಕೆ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ ಅಷ್ಟೇ. ಓಕೆ, ಟೈಮ್ ಬಂದು ನೋಡಿ ಕರೆಕ್ಟಾಗಿ 1 ಗಂಟೆ. ಹಾಗೆ ಇವತ್ತು ಇದು ಬೆಡ್ ಸ್ಪ್ರೆಡ್ಡು ಇದನ್ನು ಇವತ್ತು ಹಾಕಿದ್ದೀನಿ. ತಂದು ಎಷ್ಟೊಂದು ದಿನ ಆಗಿತ್ತು ಡಿಮಾರ್ಟಿಂದ, ಇವತ್ತು ಹಾಕಿದ್ದೀನಿ. ಕೌಶಿ ಇಲ್ಲ, ಕಾಲೇಜ್ಗೆ ಹೋಗಿದ್ದಾನೆ. ಅವನು ಹೋದ್ಮೇಲೆ ನಾನು ಇದನ್ನು ಹಾಕಿದ್ದು. ಅವ್ನು ಬಂದಮೇಲೆ ನೋಡಿಬಿಟ್ಟು ಫುಲ್ ಖುಷಿ ಪಡ್ತಾನೆ. ಓ ಕಾಟನ್ ಅಂತಾನೆ. ಜಾಸ್ತಿ ಕಾಟನ್ ಅಂದರೆ ಇಷ್ಟ. ಈ ಥರ ಇದೆ ನೋಡಿ ಡಿಸೈನ್. ಓಕೆ, ಇದರಲ್ಲಿ ಯೆಲ್ಲೋ ಕಲರ್ ಬರುತ್ತೆ. ಕಡಿಮೆ ರೇಟಿಂದ ಅಂದರೆ ಈ ಥರದ್ದು ಇರೋದು. ಇನ್ನೂ ಬೇರೆ ಬೇರೆದು ಡಿಸೈನ್ದೆಲ್ಲ ಇದೆ, ಆದರೆ ಕಾಟನ್ ಅಲ್ಲ, ಅದು ಒಂಥರ ಸಿಂಥೆಟಿಕ್ ಥರ. ಅಂದರೆ ನಾನು ಗ್ಲಾಸ್ ಕಾಟನ್ ಅಂತ ಹೇಳ್ತೀನಿ, ಆ ಥರ ಇದೆ. ಅದರಲ್ಲಿ ಸುಮಾರು ಡಿಸೈನೆಲ್ಲ ಇದೆ, ಆದರೆ ಇವನಿಗೆ ಅದರಲ್ಲಿ ಬೇಡ. ಕಾಟನಲ್ಲಿ ಇನ್ನೂ ಡಿಸೈನ್ ಬೇಕು ಅಂದರೆ ಅದು ಸ್ವಲ್ಪ 450 ಆ ಥರ ಎಲ್ಲ ಇರುತ್ತೆ. ಇದರಲ್ಲಿ ಇನ್ನೊಂದು ಯೆಲ್ಲೋ ಕಲರ್ ಒಂದು ತಂದಿಟ್ಬಿಡ್ಬೇಕು. ಇನ್ನೆರಡು ಹಳೇದೆರಡು ಇದೆಯಲ್ಲ, ಅದು ಫುಲ್ಲು ಹಾಳಾಗ್ತಾ ಇದೆ. ಅದಕ್ಕೆ ನೋಡೋಣ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಬರ್ತೀನಿ ಅಷ್ಟೆ. ಓಕೆ, ಹಾಗೆ ಇದ್ರದ್ದೊಂದು ಟಿಪ್ ಕೊಡೋಣ ಅಂತ. ಟಿಪ್ ಅಂದರೆ ಟಿಪ್ಸ್ ಏನಂದರೆ, ಈ ಥರ ಕಿಚನ್ ಟವಲ್ಗಳು ಈ ಥರ ಹರಿದೋಗಿರುತ್ತೆ ನೋಡಿ. ಈ ಥರ ಸ್ವಲ್ಪ ಹರಿದೋಗಿದ್ರೆ ಓಕೆ, ಇದು ಜಾಸ್ತಿನೇ ಬಿಡಿ. ಒಂದೊಂದು ಸರಿ ನೋಡಿ, ಇಲ್ಲಿ ಕಾಣಿಸಿದೆಯಾ, ಇಲ್ಲ ಹರಿದೋಗ್ತಿದೆ, ಇಲ್ಲೆಲ್ಲ ಹರಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಎಲ್ಲೋ ಒಂದು ಕಡೆ ಆಗಿದೆ ಅಂದರೆ ಓಕೆ, ತುಂಬ ಕಡೆ 1-2-3 ಕಡೆ ಈ ಕಡೆ ಹಿಂಗೆ ಇಲ್ಲೊಂದು ಸೈಡ್ ಇದ್ದರೆ ಓಕೆ. ಇಲ್ಲಿ ಅಂದರೆ 4 ಕಡೆನೂ ಆಗಿಬಿಟ್ರೆ ನೀವು ಬೀಸಾಕ್ಬಿಡಿ. ಯಾಕೆಂದರೆ ನನಗೆ ಅವಾಗವಾಗ ಈ ಥರದ್ದು ಅನುಭವಗಳು ಆಗಿರುತ್ತೆ. ಬಿದ್ದೆ ಹೋಗ್ಬಿಡ್ತಮ್ಮ. ಇಲ್ಲಿ ನೋಡಿ, ನಾವೇನಾದರೂ ಎತ್ಕೊಳಕ್ಕೆ ಹೋಗ್ಬೇಕಾದ್ರೆ ಇದೇನು ಮಾಡ್ತೀವಿ ನಾವು, ಫುಲ್ ಅಂದರೆ ಹಿಂಗೆ ಇಟ್ಕೊಳ್ಳಲ್ಲ ಬಟ್ಟೆನ, ಸ್ವಲ್ಪ ಬಿಟ್ಬಿಟ್ಟಿರ್ತೀವಿ. ಹೀಗೆ ತೋರಿಸ್ತೀನಿ ರೀ. ಹಿಂಗೆ ಇಟ್ಕೊಂಡಿರ್ತೀವ ಬಟ್ಟೆನ, ಅಂದರೆ ಏನಾದರೂ ಒಂದು ಪಾತ್ರೆ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಹಿಂಗೆ ಇಟ್ಕೊಳ್ತೀವ. ನೋಡಿ ಈಗ ಸಡನ್ನಾಗಿ ಹೆಂಗೆ ಸಿಗಾಕೊಳ್ತು ನೋಡಿ, ಆ ಥರ ಹಿಂಗೆ ಮಾಡಿದಾಗ ಆ ಹೋಲಿದ್ರೆ ಆ ಹೋಲಿಗೆ ಸಿಗಾಕೊಬಿಡುತ್ತೆ. ಆಮೇಲೆ ನೀಟಾಗಿ ಇಟ್ಕೊಂಡು ಈ ಥರ ಇರುತ್ತೆ ನೋಡಿ, ಹಿಂಗೆ ಮಾಡಿದಾಗ ಇಲ್ಲಿ ಬಂದು ಸಿಗಾಕೊಬಿಡುತ್ತೆ. ಆವಾಗ ನಾವು ಏನಿಟ್ಟಿರ್ತೀವಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಆ ಥರ ಮಾಡಬೇಡಿ. ಇಲ್ಲಾಂದರೆ ಆದಷ್ಟು ಈ ರೀತಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕೆಳಗಡೆಗೆ ಬಟ್ಟೆ ಟಚ್ಚೇ ಆಗಬಾರ್ದು ಈಗ, ಆ ಥರ ನೋಡಿ. ಇಲ್ಲೆಲ್ಲ ಡ್ಯಾಮೇಜ್ ಆಗ್ತಾ ಉಂಟು. ಮತ್ತು ತುಂಬ ದಿನ ಆದಮೇಲೆ ಈ ಕಿಚನ್ ಟವಲ್ ಏನಂದರೆ ಕಲ್ಲರೇ ಒಂಥರ ಆಗ್ಬಿಟ್ಟಿರುತ್ತೆ. ಎಷ್ಟೇ ನಾವು ಡೈಲಿ ವಾಶ್ ಮಾಡಿದ್ರು ಒಂಥರ ಗಲೀಜ್ ಕಲರ್, ಅಂದರೆ ಕೊಳೆ ಕಲರೇ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಅವಾಗವಾಗ ಚೇಂಜ್ ಮಾಡ್ತಾರೆ. ಇದೇನು ಏನು 100 ರೂಪಾಯಿಗೆ 4-3 ಆ ಥರ ಎಲ್ಲ ಸಿಗುತ್ತೆ. ತಂದಿಟ್ಕೊಂಡ್ರೆ ಆಯಿತು. ಇದೇ ಬೇಕು ಅಂತಿಲ್ಲ, ಕಾಟನ್ದು ನಿಮ್ಮ ಮನೇಲಿ ಯಾವುದಾದ್ರು ಬಟ್ಟೆಗಳಿದೆ ಅದನ್ನು ಕೂಡ ಕಟ್ ಮಾಡಿ ಈ ರೀತಿ ಹೊಲ್ಕೊಂಡು ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ನಮ್ಮ ಗುಮ್ಮಿನ ಯಾವ ಸ್ಟೈಲಲ್ಲಿ ಮನ್ಗಿದ್ದಾಳೆ. ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಮಲಗಿರೋದು. ಒಂದ್ಸಲ ನೋಡುವಾಗ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ಮಲಗಿದೆ ಅಂತ. ತಲೆ ಮೇಲೆ ರಿಯಲಿ ನೋಡಬೇಕು, ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅದು ರಿಯಲಿ ನೋಡಿದಾಗ ಇನ್ನೂ ಖುಷಿಯಾಗುತ್ತೆ. ಓಕೆ, ನಾನು ಇಲ್ಲಿ ಈರುಳ್ಳಿ ಜ್ಯೂಸ್ ಮಾಡ್ತಾಯಿದ್ದೀನಿ ತಲೆಗೆ ಹಾಕ್ಕೊಳ್ಳೋದಕ್ಕೆ. ನೋಡಿ, ಇದು ತೆಗೆದುಬಿಟ್ರೆ ತುರಿಯೋದಕ್ಕೆ ಆಗಲ್ಲ. ಇದನ್ನ ಫುಲ್ಲು ಕೈಗೆ ಏಟು ಬೀಳ್ತಾ ಇರುತ್ತೆ, ಅದು ಏನು ಉಗುರಿಗೆ ಬೀಳುತ್ತೆ ಏಟು. ಅದಕ್ಕೆ ಇವತ್ತು ನೋಡಿ 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಬೇಕಾಗುತ್ತೆ, ಯಾಕೆಂದರೆ ಜ್ಯೂಸ್ ಅಷ್ಟು ಬರೋದೇ ಇಲ್ಲ.
ಅದಕ್ಕೆ ಇದು ಯಾವುದಕ್ಕೂ ಮುಂದೆ ಏನು ಹೇಳ್ತಾರೆ ಇದಕ್ಕೆ ರೂಟ್ ಇದನ್ನು ತೆಗ್ದೇ ಇಲ್ಲ, ಯಾಕೆಂದರೆ ತೆಗೆದುಬಿಟ್ರೆ ಆ ಥರ ಆಗುತ್ತೆ, ಮತ್ತು ಇಟ್ಕೊಂಡು ತುರಿಯೋದಕ್ಕೂ ಕೂಡ ಈಸಿ ಆಗುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಓಕೆ, ಎಲ್ಲ ತುರಿದ್ಬಿಟ್ಟು ಜ್ಯೂಸ್ ಮಾಡಿ ಕೂದಲಿಗೆ ಹಚ್ಚಬೇಕು. ಓಕೆ, ಟೈಮ್ ಬಂದು 4:45. ಹಾಗೆ ಪೂಜೆ ಎಲ್ಲ ಮಾಡಾಯಿತು. ಇವಾಗ ತಾನೇ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಕಾಫಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹಾಲಿಟ್ಟಿದ್ದೀನಿ. ಹಾಗೆ ಕಾಫಿ ಮಾಡಬೇಕಾದ್ರೇ ಕೌಶಿಗೂ ಕೂಡ ಕಾಫಿ ಮಾಡಿ ಕೊಡೋದಲ್ಲ, ಸಾರಿ ಕಾಫಿ ಎಲ್ಲ ಅವನಿಗೆ ಹಾಲು, ಅದಕ್ಕೆ ಹಾಲು ಫಸ್ಟ್ ಮಾಡಿಟ್ಬಿಟ್ಟು ಆಮೇಲೆ ಕಾಫಿ ಮಾಡ್ತೀನಿ. ಹಾಗೆ ಮೊನ್ನೆ ಒಂದು ನಾನು ಏನು ಹೇಳಿದೆ, ಅದು ಕರೆಂಟು ಎಲ್ಲೆಲ್ಲೆಲ್ಲ ಯಾವುದ್ರಲ್ಲೆಲ್ಲ ಕರೆಂಟ್ ಉಳಿಸ್ಬೋದು ಅಂತ ಒಂದಷ್ಟು ಟಿಪ್ಸ್ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು ಟಿಪ್ಸು ಫ್ರಿಜ್ಜಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿಂದ ಅಂದರೆ 0ಇಂದ ಆಫ್ ಅಂತ ಬರುತ್ತೆ. ಇಲ್ಲಿಂದ 1 2 3 4 5 6 7 ಗಂಟಲು ಇದೆ. ನೀವು ಆದಷ್ಟು 2 ಅಥವಾ 3ಯಲ್ಲಿದ್ದರೆ ನಾವು ಕರೆಂಟನ್ನು ಉಳಿಸ್ಬೋದು. ಓಕೆನಾ? ಅದಕ್ಕಿಂತ ನಾವು ಜಾಸ್ತಿ ಏನಾದರೂ ಇಟ್ಟರೆ ಜಾಸ್ತಿ ಅಂದರೆ ಕೂಲ್ ಇರುತ್ತೆ. ನಾವು ಜಾಸ್ತಿ ಎಷ್ಟು ಇಡ್ತೀವಿ ಅಷ್ಟದು ಕೂಲ್ ಆಗ್ತಾ ಇರುತ್ತೆ. ಹಾಗೆ ಕರೆಂಟ್ ಬಿಲ್ಲು ಕೂಡ ಹಾಗೆ ಬರುತ್ತೆ. ಅದಕ್ಕೆ ಆದಷ್ಟು 2 ಅಥವಾ 3ರಲ್ಲಿ ಇಟ್ಕೊಳ್ಳಿ. ಆದಷ್ಟು ನಾನು ನಮ್ಮನೆಗೆ 2 ಸಾಕು ಅಂತೇಳಿ 2 ಇಟ್ಕೊಂಡಿದ್ದೀನಿ. ಸಮ್ಮರಲ್ಲಿ ಬೇಕು ಅಂದರೆ 3 ಇಟ್ಕೋಬೋದು. 3 ಇಟ್ಕೋಬೋದು. ಹಾಗೆ ಇನ್ನೊಂದೇನೆಂದರೆ ಫ್ರಿಜ್ನ ಅವಾಗವಾಗ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಆ ಥರದ್ದೆಲ್ಲ ಮಾಡಿದಾಗ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಯಾಕೆಂದರೆ ಇವಾಗ ಓಪನ್ ಮಾಡಿದ ತಕ್ಷಣ ಎಷ್ಟೊತ್ತು ಓಪನ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲಿ ತನಕನೂ ಕೂಡ ಫ್ರಿಜ್ ಒಳಗಡೆಯಿಂದ ಏನು ಕೂಲ್ ಆಗಿರುತ್ತೆ ಫ್ರಿಜ್ ಒಳಗಡೆ, ಅದೆಲ್ಲ ಕೂಲೆಲ್ಲ ಹೊರಗಡೆ ಬರ್ತಾ ಇರುತ್ತೆ. ಆವಾಗ ಮತ್ತೆ ನಾವು ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ಕೂಲ್ ಆಗಬೇಕಲ್ವ ಅಷ್ಟೇ ಟೆಂಪ್ರೇಚರಲ್ಲಿ. ಆವಾಗ ಮತ್ತೆ ಅದು ಕೂಲ್ ಆಗೋದಕ್ಕೆ ಮತ್ತೆ ಕರೆಂಟ್ನ ತಗೊಳುತ್ತೆ. ಆ ಥರ ನಾವು ಎಷ್ಟು ಬಾರಿ ತೆಗೆದು ಹಾಕ್ತೀವಿ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ತೆಗೆದ್ಬಿಟ್ಟು ಬಿಟ್ಬಿಡೋದು ಫುಲ್ಲು, ತೆಗೆದ್ಬಿಟ್ಟು ಹಾಗೆ ಎತ್ಕೊಳ್ಳೋದು, ಮತ್ತು ಅಲ್ಲಿ ಹೋಗೋದು, ಇಲ್ಲಿ ಬರೋದು, ಎತ್ಕೊಳ್ಳೋದು, ಈ ಥರನೇ ಮಾಡ್ತಾ ಇರ್ತಾರೆ. ಆ ಥರ ಮಾಡಬೇಡಿ. ಆದಷ್ಟು ಕಡಿಮೆ ಫ್ರಿಜ್ನ ಓಪನ್ ಮಾಡೋದು, ತೆಗೆಯೋದು ಮಾಡಿ. ಆವಾಗ ಸ್ವಲ್ಪ ಕರೆಂಟ್ ಬಿಲ್ಲು ಕಡಿಮೆ ಬರುತ್ತೆ. ಓಕೆ, ಈ ಥರ ಟಿಪ್ಸ್ಗಳನ್ನ ಒಂದೊಂದ್ಸರಿ ಹೆಣ್ಮಕ್ಳು ಫಾಲೋ ಮಾಡಬೇಕಾಗುತ್ತೆ. ಓಕೆ, ನಾನು ಹಾಗೆ ಸುಮಾರು ಇರುತ್ತೆ, ಒಂದೊಂದ್ಸರಿ ಹೀಗೆ ಮರ್ತೋಗ್ಬಿಟ್ಟಿರುತ್ತೆ, ಒಂದೇ ಸರಿ ಅದು ನೆನಪಾಗೋದೇ ಇಲ್ಲ. ಆ ಥರ ಇವಾಗ ನನಗೆ ನೆನಪಾಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನೋಡಿ ಅಮಾವಾಸ್ಯೆ ಮುಗೀತು, ಹುಣ್ಣಿಮೆ ಸ್ಟಾರ್ಟ್ ಆಯಿತು. ಚಂದ್ರ ಕಾಣಿಸ್ತಾ ಇದ್ದಾನ ನೋಡಿ, ಝೂಮ್ ಮಾಡ್ತೀನಿ. ರಿಯಲ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ಚೆಂದ ಕಾಣಿಸ್ತಾ ಇಲ್ಲ. ಓಕೆ, ರಿಯಲ್ ನೋಡಬೇಕು, ಸಖತ್ತಾಗಿ ಕಾಣಿಸ್ತಾ ಇದೆ. ಓಕೆ, ಹಾಗೆ ಟೈಮ್ ಬಂದು 6:55 ಆಗ್ತಾ ಉಂಟು. ಹಾಗೆ ಇಲ್ಲಿ ನಮ್ಮ ಗುಮ್ಮು ನಿದ್ದೆ ಹೊಡಿತಾ ಇದ್ದಾಳೆ. ಇಷ್ಟೋ ತನಕ ಕೆಳಗಡೆ ಕಿರ್ಚಿದಾಯಿತು, ಇವಾಗ ನಿದ್ದೆ ಹೊಡಿತಿದ್ದಾಳೆ. ಇವತ್ತು ಒಂದು 3 kg ಅವರೆಕಾಯಿ ತೊಗೊಂಡಿದ್ದೀನಿ. ಅಂದರೆ 100 ರೂಪಾಯಿಗೆ 1.5 kg ಅಂದ್ರೆ, ಅದಕ್ಕೆ ಇದಕ್ಕಿನ ಬೇಳೆ ಎಲ್ಲ ಮಾಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು 3 kg ತೊಗೊಂಡಿದ್ದೀನಿ. ಇವಾಗ ನನಗೆ ಇದು ಬಿಡಿಸೋದೇ ಇರೋದು. ಇವಾಗ ಕುತ್ಕೊಂಡ್ರು 9 ಗಂಟೆ ಆಗುತ್ತೆ ಇದನ್ನೆಲ್ಲ ಬಿಡಿಸಿ ಎತ್ತಿಡಬೇಕು ಅಂತ ಅಂದರೆ. ಓಕೆ, ಹಾಗೆ ಇಲ್ಲಿ ಕೌಶಿಕ್ ನಿದ್ದೆ ಮಾಡ್ತಿದ್ದಾನೆ. ಏನೋ ತಲೆ ನೋವ್ತಿದೆ ಅಂತೇಳಿ ಗೊಬ್ಬರ ಹಾಕೊಂಡು ಮಲಗಿದ್ದಾನೆ. ಇವತ್ತೇನೋ ಏನಿತ್ತ ಸ್ಕೂಲಲ್ಲಿ ಫುಡ್ ಕಮಿಟಿಯಲ್ಲಿ ಏನು ಮಾಡಬೇಕಿತ್ತು ನೀನು? ಎಲ್ಲಾನು ನೋಡ್ಕೊಳ್ಳಿ. ಏನು ಮಾಡ್ತಿದ್ರು ಅಲ್ಲಿ? ಊಟ ಹಾಕೋರು, ತಟ್ಟೆ ತೊಳೆಯೋರು. ಏನಕ್ಕೆ ಆ ಥರ ಇಟ್ಟು ಮಾಡಿರೋದು ಇವತ್ತು? ಫಂಕ್ಷನ್ನು. ಏನು ಫಂಕ್ಷನ್? ಆನ್ಯುವಲ್ ಡೇ ಇವತ್ತಾ? 5 ದಿವಸ ಆಯ್ತು. ಅದಕ್ಕೆ ಇವತ್ತು ಯಾಕೆ ಮಾಡಿದ್ದಾರೆ? ಡೈಲಿ ತಗೋಬೇಕು ನಾವು. ಓಹೋ, ಹಾಗೆ. ಅಂದರೆ ಎಲ್ಲ ಕಾಲೇಜು ಸ್ಕೂಲು ಎಲ್ಲಾರ್ದು ಎಲ್ಲರಿಗೂ ನೀವೇ ಊಟ ಬಡಿಸ್ಬೇಕಾ? ಅಂದರೆ ನೀನು ನೋಡ್ಕೋಬೇಕಾ?
ಅಯ್ಯಯ್ಯೋ ಆಯಿತು ಬಿಡಪ್ಪ. ಅದು ಏನು ಮಾಡ್ತಾರೆ ಎಲ್ಲ ಸರಿ ಇಲ್ಲ ಅಂದರೆ ಹೆಲ್ಪ್ ಮಾಡ್ತೀವಿ, ಹ್ಞೂ ಇಲ್ಲ ಅವ್ರು ಮಾಡ್ತಿಲ್ಲ ಅಂದ್ರೆ ಅವ್ರ ಮನೆಗೆ ಕಳಿಸ್ತೀವಿ. ಸರಿ ಸರಿ. ಓಕೆ ಫ್ರೆಂಡ್ಸ್, ಅಷ್ಟೇ ವಿಡಿಯೋ. ಇವಾಗ ನನ್ನ ಟಾಸ್ಕ್ ಬಂದು ಅವರೆಕಾಯಿ ಬಿಡಿಸೋದು. ಡೋರ್ ಕ್ಲೋಸ್ ಮಾಡುವಂತಲೇ ಮಾಡದೆ. ಓಕೆ, ಇವಾಗ ಅವರೆಕಾಯಿ ಎಲ್ಲ ಬಿಡಿಸ್ತೀನಿ. ಹಾಗೆ ವಿಡಿಯೋನು ಕೂಡ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಸುಬ್ಬಿಲ್ ಬಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಬಾಯ್. ಬಿಡಿಸೋದಕ್ಕೆ ಒಂದು ಬೇನೆ ಬೇಕು ಬೌಲ್.